ಹಾಯ್ ಎಲ್ಲರಿಗೂ ನಮಸ್ಕಾರ. ಪೆಟ್ರೋಲ್ ಇಂಜೆಕ್ಷನ್ ಸಿಸ್ಟಮ್. ಫಸ್ಟು ಕಾರ್ ನೀವು ನೋಡಿರ್ಬೋದು, ಕಾರ್ಬ್ರೇಟ್ರ್ ಬರ್ತಾಯಿತ್ತು. ಕಾರ್ಬ್ರೇಟ್ರಲ್ಲಿ ಏನಾಗ್ತದೆ ಅಂದರೆ ನಿಮಗೆ ಸ್ಮೋಕ್ ಬರ್ತಾಯಿತ್ತು ಜಾಸ್ತಿ. ಗೌರ್ಮೆಂಟಿಂದ ನಿಮಗೆ ನಾಮ್ಸ್ ಇತ್ತು, ಭಾರತ್ ಸ್ಟೇಜ್ 1, 2. ಅದರಲ್ಲಿ ಸ್ಮೋಕ್ ಜಾಸ್ತಿ ಬರ್ತಾಯಿತ್ತು, ಇಂಜಿನ್ ಪವರ್ ಜಾಸ್ತಿ ಸಿಗ್ತಿರಲಿಲ್ಲ, ಡೀಸೆಲ್ ಮೈಲೇಜು ಅಥವಾ ಪೆಟ್ರೋಲ್ ಮೈಲೇಜು ಬರ್ತಾಯಿರಲಿಲ್ಲ. ಅದಕ್ಕೇನು ಮಾಡಿದ್ರು ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನಿಮಗೆ ಪೆಟ್ರೋಲ್ ಇಂಜೆಕ್ಷನ್ ಸಿಸ್ಟಮ್ ಮಾಡಿದರು ಪೆಟ್ರೋಲ್ ಗಾಡಿಯಲ್ಲಿ. ಬನ್ನಿ ಇವತ್ತು ನೋಡೋಣ ನಾವು ಪೆಟ್ರೋಲ್ ಇಂಜೆಕ್ಷನ್ ಸಿಸ್ಟಮ್ ಅಂದರೆ ಏನು, ಅದರಿಂದ ನಮಗೇನು ಪ್ರಯೋಜನ, ಗಾಡಿಯಲ್ಲಿದ್ದರೆ ಏನು ನಿಮಗೇನು ಅಡ್ವಾಂಟೇಜ್ ಇದೆ ಅದರಲ್ಲಿ ಅಂತ. ಕಾರ್ಬ್ರೇಟ್ರ್ ಅಂತ ಹೇಳಿದ್ರೆ ನಿಮಗೆ ಏರ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆಗಿ ನಿಮಗೆ ಇಂಜಿನಿಗೆ ಹೋಗ್ತಾಯಿತ್ತು ಮುಂಚೆ ಹಳೆ ಗಾಡಿಯಲ್ಲಿ ಮಾರುತಿ 800 ನೋಡಿರ್ಬೋದು. ಬಟ್ ಇವಾಗ ಬರ್ತಾರೋ ಗಾಡಿಯಲ್ಲೆಲ್ಲ ನಿಮಗೆ ECM ಬಂದಿರುತ್ತೆ. ECMಯಿಂದ ನಿಮಗೆ ಪೆಟ್ರೋಲು ಸಿಲಿಂಡ್ರಲ್ಲಿ ಇಂಜೆಕ್ಟ್ ಆಗುತ್ತೆ. ಇವಾಗ ಬರ್ತಾರೋದು ಮ್ಯಾಕ್ಸಿಮಮ್ ಗಾಡಿಯಲ್ಲಿ ನಿಮಗೆ ಎಲ್ಲ ಇದೇ ಸಿಸ್ಟಮ್, ಎಲೆಕ್ಟ್ರಾನಿಕ್ ಸಿಸ್ಟಮ್. ಇದರಲ್ಲಿ ಏನಂದರೆ ನಿಮಗೆ ಸ್ಮೋಕ್ ಜಾಸ್ತಿ ಬರೋಲ್ಲ, ಮತ್ತು ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ಮತ್ತು ಸೌಂಡ್ ಜಾಸ್ತಿ ಇರೋಲ್ಲ ನಿಮಗೆ. ಇದೆಲ್ಲ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಈ ಸಿಸ್ಟಮಲ್ಲಿ ಏನಿರುತ್ತೆ ಅಂದರೆ ಫಸ್ಟು ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ನಿಮಗೆ ಎಲ್ಲದರಲ್ಲಿ ಕಾರ್ಬ್ರೇಟ್ರ್ ಗಾಡಿಯಲ್ಲೂ ನಿಮಗೆ ಮಲ್ಟಿ ಪಾಯಿಂಟ್ ಇಂಜೆಕ್ಷನ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ. ಫ್ಯೂಯಲ್ ಟ್ಯಾಂಕಲ್ಲಿ ನಿಮಗೆ ಪೆಟ್ರೋಲು ಸ್ಟೋರ್ ಆಗಿ, ಅಂದರೆ ನೀವೇನು ಪೆಟ್ರೋಲ್ ಬಂಕಲ್ಲಿ ಏನು ಹಾಕ್ತೀರಾ ಪೆಟ್ರೋಲು, ಅದು ಪೆಟ್ರೋಲ್ ಟ್ಯಾಂಕಿಂದ ನಿಮಗೇನಾಗುತ್ತೆ ಅಂದರೆ ಅದು ಫಿಲ್ಟ್ರ್ ಆಗುತ್ತೆ. ಪೆಟ್ರೋಲ್ ಬಂಕಲ್ಲಿ ಹಾಕಿರೋದು ಪೆಟ್ರೋಲು ಡೈರೆಕ್ಟಾಗಿ ಇಂಜೆಕ್ಟ್ರಿಗೆ ಹೋದರೆ ನಿಮಗೆ ಇಂಜೆಕ್ಟ್ರ್ ಜಾಸ್ತಿ ಲೈಫ್ ಬರೋಲ್ಲ. ಅದರಲ್ಲಿ ಏನಾಗುತ್ತೆ ಡಸ್ಟು ಡರ್ಟ್ ಎಲ್ಲ ಇರುತ್ತೆ. ಹಾಗಾಗಿ ನಿಮಗೆ ಫಿಲ್ಟ್ರ್ ಮಾಡುತ್ತೆ, ಒಂದು ಫಿಲ್ಟ್ರ್ ಕೊಟ್ಟಿರ್ತಾರೆ. ಆ ಫಿಲ್ಟ್ರ್ ಪೆಟ್ರೋಲನ್ನ ಫಿಲ್ಟ್ರ್ ಮಾಡಿ ಅದರಲ್ಲಿರೋದು ಡಸ್ಟು ಡರ್ಟು ಅದೇನೋ ಇದ್ದರೆ ಕಸ ಕಡ್ಡಿಗಳನ್ನೆಲ್ಲ ತೆಗ್ದು ಫ್ಯೂಯಲ್ ಪಂಪಿಗೆ ಕಳಿಸುತ್ತೆ. ಫ್ಯೂಯಲ್ ಪಂಪ್ ಏನು ಮಾಡುತ್ತೆ ಅಂದರೆ ಇದನ್ನ ಪಂಪ್ ಮಾಡುತ್ತೆ. ಅಂದರೆ ನಿಮಗೆ ಪೆಟ್ರೋಲ್ ಟ್ಯಾಂಕು ಕೆಳಗಡೆ ಇರುತ್ತೆ, ಇಂಜಿನ್ನು ನಿಮಗೆಲ್ಲೋ ಇರುತ್ತೆ, ಅಲ್ಲಿಗೆ ಡೈರೆಕ್ಟಾಗಿ ಕಳಿಸ್ಬೇಕಾದ್ರೆ ನಿಮಗೆ ಪ್ರೆಷರ್ ಬೇಕು. ಪ್ರೆಷರಿಗೆ ಫ್ಯೂಯಲ್ ಪಂಪ್ ಇರುತ್ತೆ. ಫ್ಯೂಯಲ್ ಪಂಪಿಂದ ನಿಮಗೆ ಇಂಜೆಕ್ಟ್ರ್ ತನಕ ರೆಡಿ ಇರುತ್ತೆ. ಇಂಜೆಕ್ಟ್ರ್ ಕೊಟ್ಟಿರ್ತಾನೆ. ಅಂದರೆ ನಿಮಗೆ ಮಲ್ಟಿಪಾಯಿಂಟ್ ಅಂದರೆ ನಿಮಗೆ ಎಲ್ಲ ಸಿಲಿಂಡ್ರ್ ಮೇಲೆ ಮ್ಯಾನಿಫೋಲ್ಡ್ ಮೇಲೆ ನಿಮಗೆ ಒಂದು ಇಂಜೆಕ್ಟ್ರ್ ಇಟ್ಟಿರ್ತಾರೆ, ಪೆಟ್ರೋಲ್ ಇಂಜೆಕ್ಟ್ರು. ಈ ಡ್ರಾಯಿಂಗಲ್ಲಿ ನೋಡ್ತಾ ಇರಲ್ಲ, ಅದರಲ್ಲಿ ಇಂಜೆಕ್ಟ್ರ್ ಇದೆ. ಈ ಇಂಜೆಕ್ಟ್ರು ನಿಮಗೆ ECM ಅಂದರೆ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರ್ತಾರೆ, ಕಂಟ್ರೋಲರ್ಗೆ. ಈ ಕಂಟ್ರೋಲರ್ ಏನು ಮಾಡುತ್ತಂದರೆ ನಿಮಗೆ ಇನ್ಪುಟ್ ತೊಗೊಳುತ್ತೆ. ಎಕ್ಸ್ಲೇಟ್ರ್ ಎಷ್ಟು ಕೊಡ್ತಾ ಇದ್ದಾರೆ, ನೀವು ಗಾಡಿಯಲ್ಲಿ ಕುತ್ಕೊಂಡು ಎಕ್ಸ್ಲೇಟ್ರ್ ಕೊಡ್ತಾ ಇದ್ದರೆ ಮಾತ್ರ, ಎಕ್ಸ್ಲೇಟ್ರ್ ಕೊಟ್ಟಿರ್ತಾನೆ ನಿಮಗೆ ಗಾಡಿ ಇಂಜಿನಲ್ಲಿ ಎಕ್ಸ್ಲೇಟ್ರ್ ಕೊಟ್ಟರೆ ನಿಮಗೆ ಇಂಜಿನ್ ಸ್ಪೀಡ್ ಆಗುತ್ತೆ. ಟೆಂಪ್ರೇಚರ್ ಎಷ್ಟಿದೆ, ಕೂಲೆಂಟ್ ಟೆಂಪ್ರೇಚರ್ ಎಷ್ಟಿದೆ, ಇಂಟೇಕ್ ಟೆಂಪ್ರೇಚರ್ ಇದೆ, ಗಾಳಿ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಈ ಸೆನ್ಸರಿಂದೆಲ್ಲ ಇನ್ಪುಟ್ ತೊಗೊಂಡು ಪ್ರೋಸೆಸ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ಕರೆಂಟ್ ಕಳಿಸುತ್ತೆ ಇಂಜೆಕ್ಟ್ರ್. ಆವಾಗ ಇಂಜೆಕ್ಟ್ರಿಗೆ ಆಲ್ರೆಡಿ ಇದರಲ್ಲಿ ಪಂಪ್ ಆಗಿರೋದು ಫ್ಯೂಯಲ್ ಏನು ಪೆಟ್ರೋಲ್ ಇರುತ್ತೆ, ನಿಮಗೆ ಆ ಇಂಜೆಕ್ಟ್ ಆಗಬೇಕಾದ್ರೆ ಸಿಲಿಂಡ್ರಲ್ಲಿ ಪಿಸ್ಟನ್ನಿಗೆ ಹೋಗಿ ಪಿಸ್ಟನ್ ಮೇಲೆ ಫೈರ್ ಆಗುತ್ತೆ. ಫೈರ್ ಆದಾಗ ನಿಮಗೆ ಇಂಜಿನ್ ತಿರುಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇಂಜಿನ್ ಲೋ ಸ್ಪೀಡ್ ಅಂದರೆ ಕಮ್ಮಿ ಫ್ಯೂಯಲ್ ಇಂಜೆಕ್ಟ್ ಆಗುತ್ತೆ, ಹೈ ಸ್ಪೀಡ್ ಇರಬೇಕಾದ್ರೆ ನಿಮಗೆ ಜಾಸ್ತಿ ಇಂಜೆಕ್ಟ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಈ ECU, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಅಂತಾರೆ. ಮುಂಚೆ ಏನಾಗಿತ್ತು ಅಂದರೆ ಮೆಕ್ಯಾನಿಕಲ್ ಇರ್ತಿತ್ತು, ಕಾರ್ಬ್ರೇಟ್ರಲ್ಲಿ ನಿಮಗೆಲ್ಲ ಫಂಕ್ಷನ್ ಆಗ್ತಾಯಿತ್ತು, ನಿಮಗೆ ಇದಾಗ್ತಿತ್ತು. ಬಟ್ ಇವಾಗ ಕಂಟ್ರೋಲ್, ಇಂಜಿನ್ ಕಂಟ್ರೋಲ್ ಅಂದರೆ ಎಲ್ಲದನ್ನು ನೋಡಿ ಕಂಟ್ರೋಲ್ ಮಾಡಿ ನಿಮಗೆ ಎಷ್ಟು ಬೇಕು ಅಷ್ಟೇ ಇದ್ಕೊಳ್ಳಿ. ಇದರಿಂದ ಏನಂದರೆ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ, ಎಕ್ಸ್ಟ್ರಾ ಫ್ಯೂಯಲ್ ನಿಮಗೆ ಬರ್ನ್ ಆಗೋಲ್ಲ, ಆವಾಗ ಸ್ಮೋಕು ಕಮ್ಮಿ ಇರುತ್ತೆ, ಮತ್ತು ಪಿಕಪ್ ಜಾಸ್ತಿ ಇರುತ್ತೆ ನಿಮಗೆ. ಯಾಕಂದರೆ ಪಿಕಪ್ ಜಾಸ್ತಿ ಯಾಕಂತ ಹೇಳಿದ್ರೆ ನಿಮಗೆ ಕಂಟ್ರೋಲು ಇದರಲ್ಲಿ ಆನ್ ಆಫ್ ಅಂದರೆ ಕಮ್ಮಿ ಬೇಕು ಜಾಸ್ತಿ ಬೇಕು ಅಂತಂತೇಳಿ ಇದನ್ನು ಪ್ರೋಸೆಸ್ ಮಾಡಲಿಕ್ಕೆ ಮೆಕ್ಯಾನಿಕಲ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಎಲೆಕ್ಟ್ರಾನಿಕ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಈ ಸಿಸ್ಟಮ್ ಇತ್ತೀಚೆಗೆ ಗಾಡಿಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಗಾಡಿಯಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಏನು ಎಕ್ಸಸ್ ಫ್ಯೂಯಲ್ ಇಂಜೆಕ್ಟ್ ಆಗಿ ಉಳಿಯುತ್ತಲ್ವ, ಅದು ರೆಗ್ಯುಲೇಟರ್ ಮುಖಾಂತರ ಮತ್ತೆ ಟ್ಯಾಂಕಿಗೆ ಹೋಗುತ್ತೆ. ಇದೊಂದು ಸರ್ಕ್ಯುಲೇಷನ್. ಏನು ನಿಮಗೆ ಫ್ಯೂಯಲ್ ಇಂಜೆಕ್ಟ್ ಆಯಿತು, ಉಳಿತು, ಅದು ಮತ್ತೆ ಟ್ಯಾಂಕಿಗೆ ಹೋಯಿತು, ಟ್ಯಾಂಕಿಂದ ಮತ್ತೆ ಫಿಲ್ಟ್ರಿಗೆ ಬಂತು, ಫಿಲ್ಟ್ರಿಂದ ಪಂಪಿಗೆ ಹೋಯಿತು, ಪಂಪಿಂದ ಮತ್ತೆ ಇಂಜೆಕ್ಟ್ರಿಗೆ ಬಂತು.
ಹೀಗೆ ಇದು ಸರ್ಕ್ಯುಲೇಷನ್ ಆಗ್ತದೆ. ಇದರಲ್ಲಿ ನಿಮಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಅಂದರೆ ಫಿಲ್ಟ್ರ್ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು, ಅಂದರೆ ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡಲಿಲ್ಲ ಏನಾಗುತ್ತೆ, ಪಂಪ್ ಪ್ರಾಬ್ಲಮ್ ಬರುತ್ತೆ. ಪಂಪು ಇಂಜೆಕ್ಟ್ರು ಇದರೊಳಗಡೆ ಕಸ ಕಡ್ಡಿ ಹೋಗಿ ಬೇಗ ವೇರ್ ಆಗುತ್ತೆ. ಅಂದರೆ ನಿಮಗೆ ಜಾಸ್ತಿ ಅವಾಗ ಏನಾಗುತ್ತೆ ಅಂದರೆ ಮೈಲೇಜು ಕಮ್ಮಿ ಆಗುತ್ತೆ ಗಾಡಿಯಲ್ಲಿ, ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಸ್ಮೋಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಮೇಂಟೆನೆನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟು. ಮತ್ತು ಸಣ್ಣ ಪುಟ್ಟ ಸೆನ್ಸರು, ವೈರಿಂಗು ಇದೆಲ್ಲ ಇದಿರುತ್ತೆ. ನಿಮಗೆ ಎಲೆಕ್ಟ್ರಿಕಲ್ಲಿ ನಿಮಗೆ ಸೆನ್ಸರ್ ಕನೆಕ್ಷನ್ಸು ಇದಿರುತ್ತೆ. ಮತ್ತು ರೆಗ್ಯುಲೇಟರ್ ಏನಂದರೆ ನಿಮಗೆ ಎಕ್ಸೆಸ್ ಫ್ಯೂಯಲ್ನ ನಿಮಗೆ ವಾಪಸ್ ಕಳಿಸುತ್ತೆ. ರೆಗ್ಯುಲೇಟ್ರಲ್ಲಿ ನಿಮಗೆ ಏನಾದರೂ ಸಪೋಸ್ ಫಿಲ್ಟ್ರ್ ಜಾಮ್ ಆಯಿತು, ಫಿಲ್ಟ್ರಿಂದ ಬಂತಂದರೆ ರೆಗ್ಯುಲೇಟ್ರ್ ನಿಮಗೆ ಕೆಲವು ಟೈಮಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದರಲ್ಲಿ ಸ್ಪ್ರಿಂಗು ಮತ್ತು ಇದಿರುತ್ತೆ, ಕ್ಲೀನ್ ಮಾಡಿದ್ರೆ ಸಾಕು. ಮೇಂಟೆನೆನ್ಸ್ ಕರೆಕ್ಟಾಗಿತ್ತಂದರೆ ನಿಮಗೆ ಈ ಸಿಸ್ಟಮ್ದು ಲೈಫ್ ನೀವು ಜಾಸ್ತಿ ಮಾಡ್ಬೋದು. ಮಲ್ಟಿಪಾರ್ಟಿ ಇದೇ ಥರ ನಿಮಗೆ ಡೀಸೆಲ್ ಬರುತ್ತೆ, ಕಾಮನ್ ರೈಲ್ ಇಂಜೆಕ್ಷನ್ ಸಿಸ್ಟಮ್ ಅಂತಾರೆ, CRDI. ಅದು ಇದೇ ಥರ ವರ್ಕ್ ಮಾಡುತ್ತೆ ಸೇಮು. ಅದರಲ್ಲಿ ಏನಂದರೆ ರೈಲ್ ಇರುತ್ತೆ, ರೈಲಲ್ಲಿ ನಿಮಗೆ ಕನೆಕ್ಷನ್ ಹೋಗಿರುತ್ತೆ. ಇದರಲ್ಲಿ ನಿಮಗೆ ಏನಂದರೆ ಮ್ಯಾನಿಫೋಲ್ಡಿಂದ ಕನೆಕ್ಷನ್ ಹೋಗಿರುತ್ತೆ. ಸಪ್ರೇಟ್ ಮ್ಯಾನಿಫೋಲ್ಡಿಗೆ ನಿಮಗೆ ಕನೆಕ್ಷನ್ ಹೋಗುತ್ತೆ. ಇಷ್ಟೇ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.